ಜಗದೀಶ್ ಶೆಟ್ಟರ್ ಬಂದರು, ಆಮೇಲೆ ಜಗದೀಶ್ ಶೆಟ್ಟರ್ ಹೋದರು, ಇದೆಲ್ಲ ಚರ್ಚೆ ಮುಗಿದು ಹೋದದ್ದು ಆತು. ಈಗ ಬೆಳಗಾವಿಗೆ ಬಂದಿದ್ದಾರೆ, ಮತ್ತು ಪುನಃ ಈಗ ಹುಬ್ಬಳ್ಳಿಗೆ ಹೋಗ್ತಾರೆ. ಇಷ್ಟೇ. ಮೇಲ್ನೋಟಕ್ಕೆ ಹಂಗೆ ಅನಿಸುತ್ತೆ. ಯಾರ್ಯಾರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬೇಡವಾಗಿರ್ತಕ್ಕಂಥ ಜನರಿದ್ದಾರೆ, ಅವರನ್ನು ಒಂದೊಂದು ಕಡೆ ನಿಲ್ಲಿಸಿ ಸೋಲಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲಿ ಕರೀತಾರೆ ಅದು ಮನೆ ಒಂದು 3 ಬಾಗಿಲಾಗಿದೆ. ಸದಾನಂದರ ಕಡೆ ಒಂದು ಕಡೆ, ಈಶ್ವರಪ್ಪನವ್ರು ಒಂದು ಕಡೆ, ಆಮೇಲೆ ಬೇರೆ ಬೇರೆ ಜನರು ಒಂದೊಂದು ಕಡೆ. ಒಕ್ಕಟ್ಟದ ಮುರಿದು ಹೋಗಿರ್ತಕ್ಕಂಥದ್ದು, ಒಕ್ಕಟ್ಟದ ಪ್ರಶ್ನೆ ಇಲ್ಲ ಅಲ್ಲಿ. ಸುಮ್ಮನೆ ಅವ್ರು ಇನ್ನೇನು ಹೇಳಬೇಕೋ ಹೇಳ್ತಾರೆ ಅಷ್ಟೇ. ಅವರು ಈಗಾಗಲೇ ಅವರು ಪಕ್ಷೇತರ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನೋಡ್ಬೇಕು, ಅದನ್ನು ಕಾದು ನೋಡ್ತೀವಿ. ಅದ್ರ ಬಗ್ಗೆ ನಾವೇನು ಈಗ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲ. ಜಗದೀಶ್ ಶೆಟ್ಟರ್ ಬಂದರು, ಆಮೇಲೆ ಜಗದೀಶ್ ಶೆಟ್ಟರ್ ಹೋದರು, ಇದೆಲ್ಲ ಚರ್ಚೆ ಮುಗಿದು ಹೋದದ್ದು ಆತು. ಈಗ ಬೆಳಗಾವಿಗೆ ಬಂದಿದ್ದಾರೆ, ಮತ್ತು ಪುನಃ ಈಗ ಹುಬ್ಬಳ್ಳಿಗೆ ಹೋಗ್ತಾರೆ. ಇಷ್ಟೇ. ಮೇಲ್ನೋಟಕ್ಕೆ ಹಂಗೆ ಅನಿಸುತ್ತೆ. ಯಾರ್ಯಾರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬೇಡವಾಗಿರ್ತಕ್ಕಂಥ ಜನರಿದ್ದಾರೆ, ಅವರನ್ನು ಒಂದೊಂದು ಕಡೆ ನಿಲ್ಲಿಸಿ ಸೋಲಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲಿ ಕರೀತಾರೆ ಅದು ಮನೆ ಒಂದು 3 ಬಾಗಿಲಾಗಿದೆ. ಸದಾನಂದರ ಕಡೆ ಒಂದು ಕಡೆ, ಈಶ್ವರಪ್ಪನವ್ರು ಒಂದು ಕಡೆ, ಆಮೇಲೆ ಬೇರೆ ಬೇರೆ ಜನರು ಒಂದೊಂದು ಕಡೆ. ಒಕ್ಕಟ್ಟದ ಮುರಿದು ಹೋಗಿರ್ತಕ್ಕಂಥದ್ದು, ಒಕ್ಕಟ್ಟದ ಪ್ರಶ್ನೆ ಇಲ್ಲ ಅಲ್ಲಿ. ಸುಮ್ಮನೆ ಅವ್ರು ಇನ್ನೇನು ಹೇಳಬೇಕೋ ಹೇಳ್ತಾರೆ ಅಷ್ಟೇ. ಅವರು ಈಗಾಗಲೇ ಅವರು ಪಕ್ಷೇತರ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನೋಡ್ಬೇಕು, ಅದನ್ನು ಕಾದು ನೋಡ್ತೀವಿ. ಅದ್ರ ಬಗ್ಗೆ ನಾವೇನು ಈಗ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲ.